ಸ್ವಾಮಿ, ನಿನಗೆ ಅರ್ಪಿಸಿದ್ದೀನಿ. ಸಂಪತ್ತಿದೆ ಅಂತ ನಮಗೆ ಸುಳ್ಳು ಹೇಳಿ ನಮ್ಮನ್ನೇ ಯಾಮಾರಿಸ್ದ. ಮೊದಲು ಇವನನ್ನು ಮುಗಿಸಿದ್ರೆ ಅರ್ಧಕ್ಕರ್ಧ ಟೆನ್ಷನ್ ಹೋಗುತ್ತೆ. ದೇವಾಂಶ್, ದೇವಾಂಶ್, ಏನಾಯ್ತು ಬಾವಾ? ಅಪ್ಪ ಕೂಗ್ದಾಗ ಅನ್ನಿಸ್ತು ವೈದೇಹಿ. ಮಾವ ಕೂಗ್ದಾಗ ಅನ್ನಿಸ್ತಾ ಇದ್ಯಾ? ಆಶ್ರಮಕ್ಕೆ ಹೋಗಿದ್ದಾರೆ ಅಲ್ವಾ ಬಾವ? ನನಗೆ ಗೊತ್ತಿಲ್ಲ ವೈದೇಹಿ, ಆದ್ರೆ ಅಪ್ಪ ಯಾಕೋ ಇಲ್ಲೇ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ನನ್ಗೆ ಯಾಕೋ ಹೋಗ್ಬೇಕನ್ನಿಸ್ತಾ ಇಲ್ಲ. ಮನ್ಸು ಭಾರ ಅನ್ನಿಸ್ತಾ ಇದೆ. ಅಮ್ಮ, ಇವನೇನಾದ್ರೂ ಜೋರ ಕಿರ್ಚಿ ಅವನೇನಾದ್ರೂ ನೋಡ್ಬಿಟ್ರೆ ಆಮೇಲೆ ನಮ್ ಕತೆ ಅಷ್ಟೇ. ಇವನನ್ನ ಸಾಯಿಸ್ಬಿಡ್ತೀನಿ. ಸಾಯಿಸ್ಬಿಡು. ತುಂಬಾ ಹೊತ್ತು ಅವ್ರ ಬಗ್ಗೆನೇ ಯೋಚಿಸ್ತಾ ಇರೋದಕ್ಕೆ ಹಾಗನ್ನಿಸ್ತಾ ಇರ್ಬೋದು ಅನ್ಸತ್ತೆ ಬಾವಾ. ಇರಬಹುದು ವೈದೇಹಿ. ಕಾಲ್ ಕನೆಕ್ಟ್ ಆಯ್ತಾ? ಎಷ್ಟು ಫೋನ್ ಮಾಡಿದ್ರು ಅಪ್ಪನ ಫೋನ್ ಕನೆಕ್ಟ್ ಆಗ್ತಿಲ್ಲ ಅಜ್ಜಿ. ಅವ್ರು ಹೋಗಿರೋ ಜಾಗದಲ್ಲಿ ನೆಟ್ವರ್ಕ್ ಚೆನ್ನಾಗಿದೆಯಲ್ಲ, ಆದ್ರೂ ಫೋನ್ ಯಾಕೆ ಕನೆಕ್ಟ್ ಆಗ್ತಿಲ್ಲ? ಅದೇ ನನಗೂ ಅರ್ಥ ಆಗ್ತಿಲ್ಲ ಅಮ್ಮ. ನನಗ್ ಚೆನ್ನಾಗಿ ಅರ್ಥ ಆಯ್ತು. ಕಣಿ ಹೇಳೋಳು ಮಾತು ನಿಜ ಆಗತ್ತೇನೋ ಅಂತ ಭಯ ಆಗ್ತಾ ಇದೆ ನನಗೆ. ಯಾವ್ದಾದ್ರೂ ಅಪಾಯದಲ್ಲಿ ಸಿಕ್ಕಾಕೊಂಡಿರ್ಬೋದೋ ಏನೋ. ಊರ್ಮಿಳಾ? ಹೌದು ಇಂದು ಅಜ್ಜಿ.
ಹೋದವರು ಎಲ್ಲಿದ್ದಾರೋ ಏನಾದ್ರು ಅಂತಾನೆ ಗೊತ್ತಾಗ್ತಿಲ್ಲ. ಫೋನ್ ಕನೆಕ್ಟ್ ಆಗ್ತಿಲ್ಲ ಅಂದ್ರೆ ನಡಿಬಾರ್ದೇನೋ ನಡೆದಿದೆ ಅಂತಾನೆ ಅಲ್ವಾ? ಇದಕ್ಕೆಲ್ಲ ಕಾರಣ ವೈದೇಹಿ ಹೊಟ್ಟೆಲ್ ಬೆಳೀತಿದೆಯಲ್ಲ ಆ ಮಗು. ಊರ್ಮಿಳಾ, ಏನ್ ಮಾತಾಡ್ತಿದ್ಯಾ ಅಂತ ಅರ್ಥ ಆಗ್ತಾ ಇದೆಯಾ? ಹೊಟ್ಟೆಲಿ ರೂಪ ಪಡ್ಕೊಳ್ಳದೆ ಇರೋ ಮಗು ಮೇಲೆ ಪಾಪ ಆರೋಪ ಹೊರಿಸ್ತಾ ಇದೆಯಾ ನೀನು? ನಿನ್ನ ಬಾಯಿಗೆ ಇತಿಮಿತಿ ಅನ್ನೋದೇ ಇಲ್ವಾ? ಹೊಟ್ಟೆಲಿರೋ ಮಗುನೂ ಬಿಡಲ್ವಾ? ಸುಮ್ನಿರ್ತೀರಾ? ನಾನೇ ಏನೋ ಹೇಳ್ದಂಗ್ ಮಾತಾಡ್ತಿದ್ದೀರಲ್ಲ. ಆ ಕಣಿಯೋಳು ಹೇಳಿದ್ದನ್ನೇ ಹೇಳ್ತಾ ಇದ್ದೀನಿ. ಮಾವ ಅವರು ಹೋಗಿ ರೀಚ್ ಆದ್ರೋ ಇಲ್ವೋ ಗೊತ್ತಾಗಿಲ್ಲ. ವೈದೇಹಿ ಮತ್ತೆ ದೇವಾಂಶ್ ಕೂಡ ನಮಗೆ ಫೋನೇ ಸಿಗ್ತಾ ಇಲ್ಲ. ದೇವಾಂಶ್ ಕೂಡ ಬಂದಾಯ್ತು. ಇನ್ನಿನ್ ಅನುಮಾನ ತೀರ್ಥ? ಏನಾಯ್ತು? ಯಾಕೆ ಅಷ್ಟು ಸಲ ಫೋನ್ ಮಾಡಿದ್ರು ತೆಗಿಲಿಲ್ಲ? ಅದಾದ್ಮೇಲೆ ಫೋನೇ ಸಿಗ್ತಾ ಇರ್ಲಿಲ್ಲ. ಎಷ್ಟು ಭಯ ಆಯ್ತು ಗೊತ್ತಾ? ಎಲ್ಲಿಗೆ ಹೋಗಿದ್ರಿ? ಏನಾಯ್ತು ಕಂದ? ಏನೋ ಒಳ್ಳೆ ಕೆಲಸಕ್ಕೆ ಹೊರಟಿದ್ದೀನಿ, ವೈದೇಹಿನ ಜೊತೆಲೇ ಇರಬೇಕು ಅಂದಿದ್ದೆ. ಏನಾಯ್ತು? ಕೆಲವೊಂದ್ಸಲ ಏನೋ ಆಗೋಗುತ್ತೆ ಅನ್ಕೋತೀವಿ ಇಂದು, ಆದ್ರೆ ಏನೂ ಆಗಲ್ಲ. ಆದ್ರೂ ಎಲ್ಲ ಒಳ್ಳೇದೇ ನಡೆಯುತ್ತೆ, ಗಾಬರಿ ಆಗ್ಬೇಡಿ. ಗಾಬರಿ ಮಾಡ್ಕೊಳ್ದೆ ಹೇಗಿರಕ್ಕಾಗತ್ತೆ ದೇವಾಂಶ್?